ದೇವರ ವಿಗ್ರಹ, ದೇವರ ಸಾಮಗ್ರಿಗಳು ಅಥವಾ ದೇವರ ಕೋಣೆಯಲ್ಲಿರುವ ವಸ್ತುಗಳನ್ನ ಯಾವ ದಿನಗಳಂದು ಶುದ್ಧ ಮಾಡಿಕೊಳ್ಳಬೇಕು? ಎಷ್ಟೋ ಜನರಿಗೆ ಈ ಒಂದು ಗೊಂದಲ ಅನ್ನೋದು ಇದ್ದೇ ಇರುತ್ತೆ. ಯಾವ ದಿನಗಳಂದು ದೇವರ ಸಾಮಗ್ರಿಗಳನ್ನ ತೊಳಿಬಹುದು? ಯಾವ ದಿನಗಳಂದು ಅಪ್ಪಿತಪ್ಪಿಯೂ ಕೂಡ ದೇವರ ಸಾಮಗ್ರಿಗಳನ್ನ ತೊಳಿಬಾರ್ದು? ದೇವರ ಸಾಮಗ್ರಿಗಳನ್ನ ತೊಳೆದ ನಂತರ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಒಂದು ಗೊಂದಲಗಳು ಇದ್ದೇ ಇರುತ್ತೆ. ಯಾವ ದಿನಗಳಂದು ದೇವರ ಸಾಮಗ್ರಿಗಳನ್ನು, ದೇವರ ವಿಗ್ರಹಗಳನ್ನು ತೊಳಿಬೇಕು? ಎಷ್ಟೋ ಜನರ ಮನೆಯಲ್ಲಿ ದೇವರ ಚಿತ್ರಪಟಗಳನ್ನು ಅಂದರೆ ಫೋಟೋಗಳನ್ನು ಮಾತ್ರ ಇಟ್ಟು ಪೂಜೆಯನ್ನು ಮಾಡ್ತಿರ್ತೀರಾ. ಇನ್ನು ಎಷ್ಟೋ ಕೆಲವು ಮನೆಗಳಲ್ಲಿ ದೇವರ ವಿಗ್ರಹಗಳನ್ನು, ಪ್ರತಿಮೆಗಳನ್ನು ಕೂಡ ಇಟ್ಟು ವಿಶೇಷವಾಗಿ ಅಭಿಷೇಕವನ್ನು ಪ್ರತಿನಿತ್ಯ ಮಾಡ್ತಾ ಪೂಜೆಯನ್ನು ನಡೆಸ್ತಾ ಇರ್ತೀರಾ. ಅಂಥವರು ಯಾವ ದಿನಗಳಂದು ವಿಶೇಷವಾಗಿ ದೇವರ ಸಾಮಗ್ರಿಗಳನ್ನು ತೊಳಿಬೇಕು, ಯಾವ ದಿನ ತೊಳಿಬಾರ್ದು ಅಂತ ನೋಡೋದಾದರೆ ಮಂಗಳವಾರದ ದಿನ, ಶುಕ್ರವಾರದ ದಿನ, ಭಾನುವಾರದ ದಿನ ದೇವರ ಸಾಮಗ್ರಿಗಳನ್ನು ಶುಭ್ರಗೊಳಿಸಬಾರದು. ಅಮಾವಾಸ್ಯೆ ದಿನ ಆಗಿರ್ಬೋದು, ಹುಣ್ಣಿಮೆ ದಿನವೂ ಸಹ ನೀವು ದೇವರ ವಿಗ್ರಹಗಳನ್ನು ಕ್ಲೀನ್ ಮಾಡಬಾರ್ದು. ವಾರಕ್ಕೆ ಒಂದು ಬಾರಿ ಯಾವುದಾದ್ರೂ ಒಂದು ದಿನ ನೀವು ಇಡೀ ದೇವರ ಕೋಣೆಯಲ್ಲಿ ಇರ್ತಕ್ಕಂತಹ ಪ್ರತಿ ವಿಗ್ರಹ, ಪ್ರತಿಮೆಗಳು, ಪೂಜಾ ಸಾಮಗ್ರಿಗಳು, ದೇವರ ಚಿತ್ರಪಟಗಳನ್ನು ವಿಶೇಷವಾಗಿ ಶುಚಿಗೊಳಿಸಬೇಕು. ದೀಪಾರಾಧನೆ ಮಾಡಬೇಕಾದ್ರೆ ನೆಲದ ಮೇಲೆ ಚೆಲ್ಲಿರ್ತಕ್ಕಂತಹ ಎಣ್ಣೆ ಆಗಿರ್ಬೋದು, ಕರ್ಪೂರದ ಹೊಗೆಯಿಂದ ಸೃಷ್ಟಿಯಾದ ಧೂಳು ಅಥವಾ ದುಂಪಾಗಿರ್ಬೋದು, ಇದನ್ನು ವಾರಕ್ಕೆ ಒಂದು ಬಾರಿ ಆದರೂ ಕೂಡ ನೀವು ಸ್ವಚ್ಛಗೊಳಿಸಬೇಕಾಗುತ್ತೆ. ಹಾಗೂ ಏಕಾದಶಿ ದಿನ, ದ್ವಾದಶಿ ದಿನಗಳಂದು ಅಪ್ಪಿತಪ್ಪಿಯೂ ಕೂಡ ದೇವರ ಸಾಮಗ್ರಿಗಳನ್ನು, ದೇವರ ವಿಗ್ರಹಗಳನ್ನು ಶುಚಿಗೊಳಿಸಬಾರ್ದು. ಮಂಗಳವಾರ, ಶುಕ್ರವಾರದ ದಿನ ದೇವರ ವಿಗ್ರಹಗಳನ್ನು ತೊಳೆಯಬಾರದು ಎಂಬುದು ಸಾಧಾರಣ ನಿಯಮ. ಅವುಗಳ ಜೊತೆಗೆ ಅಮಾವಾಸ್ಯೆ ದಿನ, ಹುಣ್ಣಿಮೆಯ ದಿನ, ಏಕಾದಶಿ, ದ್ವಾದಶಿ ದಿನ ಹಾಗೂ ಭಾನುವಾರದ ದಿನದಂದು ತೊಳಿಬಾರದು. ಈ ದಿನಗಳನ್ನು ಇವತ್ತೇ ನಿಮ್ಮ ಮನೆಯಲ್ಲಿ ಕ್ಯಾಲೆಂಡರ್ನಲ್ಲಿ ಗುರುತು ಮಾಡಿಟ್ಕೊಂಡ್ರೆ ಒಳ್ಳೆಯದು. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ, ಏಕಾದಶಿ ಹಾಗೂ ದ್ವಾದಶಿ 7 ದಿನಗಳನ್ನು ನೀವು ಯಾವುದೇ ಕಾರಣಕ್ಕೂ ದೇವರ ವಿಗ್ರಹ ಅಥವಾ ದೇವರ ಸಾಮಗ್ರಿಗಳನ್ನು ತೊಳಿಬಾರ್ದು. ಇದನ್ನು ಹೊರತುಪಡಿಸಿ ನಿಮ್ಮ ವಂಶದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ವಿಶೇಷ ಪದ್ಧತಿಗಳು ಅಥವಾ ನಿಯಮಗಳು ಇತ್ತು ಅನ್ನೋದಾದರೆ ಅದನ್ನು ತಪ್ಪದೇ ಪಾಲಿಸಬಹುದು. ದೇವರ ಚಿತ್ರಪಟಗಳಿಗೆ ಅಥವಾ ವಿಗ್ರಹಗಳಿಗೆ ನೀವು ಮೊದಲು ಗಂಧದ ಬೊಟ್ಟನ್ನು ಇಟ್ಟು ನಂತರ ಕುಂಕುಮದ ಬೊಟ್ಟನ್ನು ಇಡ್ತಿರ್ತೀರಾ. ಈ ಒಂದು ನಿಯಮವನ್ನು ಕೂಡ ಪಾಲಿಸಬಹುದು. ಇನ್ನು ಕೆಲವರು ಕುಂಕುಮಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ದೇವರ ವಿಗ್ರಹ ಅಥವಾ ಚಿತ್ರಪಟಗಳಿಗೆ ಬೊಟ್ಟನ್ನು ಇಡ್ತಾರೆ. ಈ ಒಂದು ಪದ್ಧತಿಯನ್ನು ಕೂಡ ನೀವು ಪಾಲಿಸಬಹುದು. ಇಲ್ಲವಾದರೆ ಅಷ್ಟಗಂಧದ ಡಬ್ಬಿ ಅಂತ ಸಿಗುತ್ತೆ. ಆ ಒಂದು ಅಷ್ಟಗಂಧದ ಡಬ್ಬಿಯನ್ನು ಮನೆಗೆ ತಂದಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಮೊದಲು ಅಷ್ಟಗಂಧದ ಬೊಟ್ಟನ್ನು ಇಟ್ಟು ನಂತರ ಕುಂಕುಮದ ಬೊಟ್ಟನ್ನು ಇಟ್ಟು ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡಬಹುದು. ಈ ವಿಧವನ್ನು ಕೂಡ ನೀವು ಪಾಲಿಸಬಹುದು. ಹೀಗೆ ಮಾಡಿದರೆ ಗಂಧ ಹಾಗೂ ಕುಂಕುಮ ಈ ಎರಡನ್ನು ಅರ್ಪಿಸಿದ ಸಂಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಜೊತೆಗೆ ದೇವರಿಗೆ ಮುಡಿಸಿದ ಅಥವಾ ಅಲಂಕಾರ ಮಾಡಿದ ಫಲಪುಷ್ಪಗಳನ್ನು ಪ್ರತಿನಿತ್ಯ ತೆಗಿಬೇಕಾಗುತ್ತೆ. 2-3 ದಿನ ಹೂಗಳು ಚೆನ್ನಾಗಿದೆ ಅಂತ ಹಾಗೆಯೇ ಬಿಡಬಾರ್ದು. ನಿನ್ನೆಯ ಹೂವು ಇವತ್ತು ಇರಬಾರ್ದು, ಅದು ನಿಯಮ. ದೇವರಿಗೆ ಕೇವಲ 2 ಹೂವನ್ನು ಭಕ್ತಿಯಿಂದ ಇಟ್ಟರು ಕೂಡ ಈ ಒಂದು ನಿಯಮವನ್ನು ತಪ್ಪದೆ ಪಾಲಿಸಬೇಕು. ಅಕಸ್ಮಾತ್ ಆಗಿ ಮಂಗಳವಾರ, ಶುಕ್ರವಾರದ ದಿನಗಳಂದು ದೇವರ ಸಾಮಗ್ರಿಗಳನ್ನು ತೊಳೆಯಲೇಬೇಕಾದಂತಹ ಸಂದರ್ಭಗಳು ಎದುರಾದಾಗ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ದೇವರ ಸಾಮಗ್ರಿಗಳನ್ನು, ವಿಗ್ರಹಗಳನ್ನು ಶುಚಿಗೊಳಿಸಬೇಕು. ಇಷ್ಟೂ ನಿಯಮಗಳನ್ನ ಪಾಲಿಸ್ತಾ ವಿಶೇಷವಾಗಿ ವಾರಕ್ಕೆ ಒಂದು ಬಾರಿ ಯಾವುದಾದ್ರೂ ದಿನ ಆಯಿತು, ಸೋಮವಾರ ಆಗಿರ್ಬೋದು ಅಥವಾ ಗುರುವಾರ, 2 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ದೇವರ ಕೋಣೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ದೇವರ ಚಿತ್ರಪಟಗಳಾಗಿರ್ಬೋದು, ಫೋಟೋಗಳು, ವಿಗ್ರಹಗಳನ್ನು ಈ ವಿಧವಾಗಿ ಶುಚಿಗೊಳಿಸಬೇಕು. ಇಂತಹ ವಿಶೇಷವಾದಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ. ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.